विग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् ಪರಾಮಂಬಿಕಾಂ. ಶ್ರೀಲಲಿತಾ ಸಹಸ್ರನಾಮದಲ್ಲಿ 535ನೆಯ ನಾಮ ಸ್ವಾಹ. ಸ್ವಾಹ ಸ್ವರೂಪಿಯಾಗಿರುವಂಥವಳು. ಪ್ರಪಂಚ ಸಾರದಲ್ಲಿ ಶ್ರೀ ಶಂಕರಾಚಾರ್ಯರೊಂದು ಮಾತು, ಸ್ವರ್ಗ, ಆಹ ಅಂದರೆ ಹೊಂದು. ಹಾಗೆ ಸ್ವ ಅಂದರೆ ನನ್ನ, ಆಹ ಹೊಂದುವಿಕೆ ಅನ್ನುವಂತಹ ಅರ್ಥಗಳನ್ನು ತಿಳಿಸಿದ್ದಾರೆ. ಅಂದರೆ ಸ್ವರ್ಗವನ್ನು ಹೊಂದೋದಕ್ಕೆ ಸಹಾಯ ಮಾಡೋಳು ಹಾಗೂ ಸ್ವಸ್ವರೂಪದ ಅರಿವಿಗೆ ಕಾರಣವಾಗೋಳು ಅಂತ ಹೇಳ್ಬೋದು. ಸ್ವಂ ಪ್ರಾಹೇತಿವ, ಸ್ವಂ ಅಂದರೆ ತನ್ನ ಹವಿಸನ್ನು, ಆಹಾ ಹೋಮ ಮಾಡ್ತೀನಿ ಅನ್ನುವಂತಹ ಒಂದು ಅರ್ಥ ಸಹ ಇದೆ. ನಮ್ಮ ಅಹಂಕಾರವನ್ನು ನಾವು ಸಂಪೂರ್ಣವಾಗಿ ತ್ಯಜಿಸಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡಿಕೊಂಡಾಗಲೇ ಆ ಪರತತ್ವದ ಜ್ಞಾನ ನಮಗೆ ಉಂಟಾಗೋದಕ್ಕೆ ಸಾಧ್ಯ. ಶರೀರದ ವ್ಯಾಮೋಹವನ್ನು ತ್ಯಾಗ ಮಾಡಿ ಆ ನಶ್ವರ ಶರೀರವನ್ನು ಜ್ಞಾನಾಗ್ನಿಗೆ ಸಮರ್ಪಿಸುವಂತಹ ನಿಶ್ಚಲ ಮನೋಭಾವವನ್ನು ನಾವು ಹೊಂದಿರಬೇಕು. ಯಜ್ಞೇಶ್ವರನ ಪತ್ನಿಗೆ ಸ್ವಾಹ ಅನ್ನೋ ಹೆಸರಿದೆ. ಶುಭ ಕಾರ್ಯಗಳಲ್ಲಿ ಅಗ್ನಿಯಲ್ಲಿ ಹೋಮ ಮಾಡುವಂತಹ ಪ್ರತಿ ಮಂತ್ರದ ಕೊನೆಯಲ್ಲಿ ಸ್ವಾಹ ಅಂತ ಹೇಳೋದನ್ನ ನೋಡಿರ್ತೀವಿ. ಈ ಬಗ್ಗೆ ದೇವಿ ಭಾಗವತದಲ್ಲಿ ಒಂದು ಕಥೆ ಉಲ್ಲೇಖಿತವಾಗಿದೆ. ಸೃಷ್ಟಿಯ ಪ್ರಾರಂಭದಲ್ಲಿ ದೇವತೆಗಳು ತಮಗೆ ಒಂದು ಸೂಕ್ತವಾದಂತಹ ಆಹಾರ ಬೇಕು ಅಂತ ಆ ಬ್ರಹ್ಮನನ್ನು ಮೊರೆ ಹೋಗ್ತಾರೆ. ಬ್ರಹ್ಮ ಮೂಲ ಪ್ರಕೃತಿಯನ್ನು ಧ್ಯಾನ ಮಾಡ್ತಾನೆ. ಆ ಮೂಲ ಪ್ರಕೃತಿಯ ಅಂಶವಾದಂತಹ ಮೇಘದಂತೆ ವರ್ಣವುಳ್ಳ ಶಕ್ತಿ ಸ್ವರೂಪಳಾಗಿರುವಂತಹ ಅತಿ ಸುಂದರಿಯಾದಂತಹ ಸ್ವಾಹಾದೇವಿ ಅಲ್ಲಿ ಎದುರಿನಲ್ಲಿ ಪ್ರತ್ಯಕ್ಷಳಾಗ್ತವೆ. ಆಗ ಬ್ರಹ್ಮ, ಹೇ ದೇವಿ, ನೀನು ಅಗ್ನಿಗೆ ಸುಡುವ ಶಕ್ತಿಯಾಗು ಮತ್ತು ಆತನ ಪತ್ನಿಯಾಗು. ನೀನಿಲ್ಲದೆ ಅಗ್ನಿ ತನ್ನಲ್ಲಿ ಅರ್ಪಿಸುವಂತಹ ಹವಿಸ್ಸನ್ನು ದಹಿಸುವಂತಹ ಮತ್ತು ಅದನ್ನು ದೇವತೆಗಳಿಗೆ ತಲುಪಿಸುವಂತಹ ಶಕ್ತಿಯನ್ನು ಹೊಂದಿರೋದಿಲ್ಲ. ಮಂತ್ರದ ಕೊನೆಯಲ್ಲಿ ನಿನ್ನ ಹೆಸರನ್ನು ಹೇಳಿ ಯಾರು ದೇವತೆಗಳಿಗೆ ಹವಿಸ್ಸನ್ನು ಅರ್ಪಣೆ ಮಾಡ್ತಾರೋ ಆ ಹವಿಸ್ಸನ್ನು ದೇವತೆಗಳೂ ಸಹ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಅದರಿಂದ ದೇವಿ, ನೀನು ಸಮಸ್ತ ದೇವತೆಗಳಿಗೂ ಮನುಷ್ಯರಿಗೂ ಪೂಜ್ಯಳಾಗು ಅಂತ ಆಕೆಯನ್ನು ಪ್ರಾರ್ಥನೆ ಮಾಡ್ಕೋತಾನೆ. ಆದರೆ ಈ ಮಾತನ್ನು ಕೇಳಿ ಸ್ವಾಹಾದೇವಿಗೆ ತುಂಬ ದುಃಖವಾಗಿ ಹೋಗುತ್ತೆ. ಆಗ ಆಕೆ ಹೇಳ್ತಾಳೆ, ಹೇ ಬ್ರಹ್ಮದೇವ, ನಾನು ತುಂಬ ಕಾಲ ತಪಸ್ ಮಾಡಿ ಕೃಷ್ಣನನ್ನು ಪತಿಯಾಗಿ ಪಡಿಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಬೇರೆಯವರನ್ನು ವರಿಸಲಾರೆ ಅಂತ ಹೇಳಿ ತಪಸ್ ಮಾಡೋದಕ್ಕಾಗಿ ಹೊರಟ್ಬಿಡ್ತಾಳೆ. ಹೀಗೆ 1,00,000 ವರ್ಷ ತಪಸ್ಸನ್ನು ಆಚರಿಸಿದ ನಂತರ ಆ ಕೃಷ್ಣ ಭಗವಂತ ಪ್ರತ್ಯಕ್ಷನಾಗಿ, ಮುಂದೆ ವರಾಹ ಕಲ್ಪದಲ್ಲಿ ನಿನ್ನ ಅಂಶದಿಂದ ನೀನು ರಾಜಪುತ್ರಿಯಾಗಿ ಜನಿಸಿ ನನ್ನ ಪತ್ನಿಯಾಗ್ತೀಯಾ. ಈಗ ನೀನು ಅಗ್ನಿಯ ಪತ್ನಿಯಾಗಿ ಆತನ ಸುಡುವ ಶಕ್ತಿಯಾಗಿರು. ಅಗ್ನಿ ನಿನ್ನನ್ನು ಗೃಹದ ಅಧಿಪತಿಯನ್ನಾಗಿ ತಿಳಿದು ಪೂಜೆ ಮಾಡ್ತಾನೆ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಅಗ್ನಿನೂ ಸಹ ಆ ಜಗನ್ಮಾತೆಯ ಅಂಶವಾದಂತಹ ಸ್ವಹಾದೇವಿಯನ್ನು ಧ್ಯಾನ ಮಾಡಿ ಪೂಜಿಸಿ ಅನಂತರ ಆಕೆಯನ್ನು ವಿವಾಹವಾಗ್ತಾನೆ. ಇವರು ಮಕ್ಕಳಾಗಿ ದಕ್ಷಿಣಾಗ್ನಿ, ಆಹವನೀಯ, ಗಾರ್ಹಪತ್ಯ ಇವರ ಜನನವಾಗತ್ತೆ. ಈ ರೀತಿಯ ಸ್ವಹಾದೇವಿಯ ಪೂಜೆಯಿಂದ ಸಕಲ ಇಷ್ಟಾರ್ಥಗಳು ಸಹ ಪೂರೈಸುತ್ತವೆ. ಕರ್ಮಕಾಂಡದಲ್ಲಿ ದೇವತೆಗಳ ಪ್ರೀತ್ಯರ್ಥವಾಗಿ ಹೋಮ ಮಾಡುವಾಗ ಹವಿಸ್ಸನ್ನು ಅರ್ಪಿಸುವಂತಹ ಸಮಯದಲ್ಲಿ ಸ್ವಾಹ ಅಂತ ಉಚ್ಚಾರ ಮಾಡಿ ಯಜ್ಞೇಶ್ವರನ ಮತ್ತು ಸಮಸ್ತ ದೇವತೆಗಳ ಅನುಗ್ರಹವನ್ನು ಬೇಡೋದೊಂದು ಕ್ರಮ. ಸ್ವಾಹ ಶಬ್ದದಿಂದ ಕೂಡಿರುವಂತಹ ಮಂತ್ರ ಅತ್ಯಂತ ಶ್ರೇಷ್ಠವಾಗಿರುತ್ತೆ. ಓಂ ಹ್ರೀಂ ಶ್ರೀಂ ವಹ್ನಿಜಾಯಾಯೈ ದೇವ್ಯೈ ಸ್ವಾಹ ಅನ್ನೋದು ಈ ದೇವಿಯ ಮೂಲ ಮಂತ್ರ. ಈ ಮೂಲ ಮಂತ್ರ ಸಹಿತವಾಗಿ ಯಾರು ಪೂಜೆ ಮಾಡ್ತಾರೋ ಅವರ ಸಕಲ ಇಷ್ಟಾರ್ಥಗಳು ಸಹ ಸಿದ್ಧಿಸತ್ವೆ. ಇದನ್ನು ಜ್ಞಾನಕಾಂಡದ ರೀತಿಯಲ್ಲಿ ತಗೊಂಡ್ರೆ ನಮ್ಮಲ್ಲಿ ಮೂಲಾಧಾರದಲ್ಲಿ ಇರುವಂತಹ ಗಾರ್ಹಪತ್ಯಾಗ್ನಿಯನ್ನು
ಅಂದರೆ ಅದು ಓಂಕಾರದ ಅಕಾರವನ್ನು ಸೂಚನೆ ಮಾಡುತ್ತೆ. ಇನ್ನು ಅನಾಹತ ಚಕ್ರದಲ್ಲಿರುವಂತಹ ದಕ್ಷಿಣಾಗ್ನಿಯನ, ಇದು ಓಂಕಾರದಲ್ಲಿರುವಂತಹ ಉಕಾರದ ಸೂಚನೆಯನ್ನು ತಿಳಿಸುತ್ತೆ. ಇನ್ನು ಆಜ್ಞಾಚಕ್ರದಲ್ಲಿರುವಂತಹ ಆಹವನೀಯಾಗ್ನಿಯನ, ಇದು ಓಂಕಾರದಲ್ಲಿರುವ ಮಕಾರದ ಸಂಕೇತ. ಇವುಗಳನ್ನು ಪ್ರಜ್ವಲಿಸಿ ಈ ಅಗ್ನಿಗಳೆಲ್ಲ ಏಕೀಭವಿಸುವಂತೆ ಮಾಡಿ ಸಹಸ್ರಾರ ಕಮಲದಲ್ಲಿರುವಂತಹ ಆ ಪರಬ್ರಹ್ಮ ಸ್ವರೂಪವಾದಂತಹ ಬ್ರಹ್ಮಾಗ್ನಿಯಲ್ಲಿ ನಾನು ಅನ್ನುವಂತಹ ಜ್ಞಾನವನ್ನು ಲಯ ಮಾಡಿಕೊಳ್ಳುವಂತಹ ಅಂತರ್ಯಾಗದ ಸ್ವರೂಪನೇ ಸ್ವಾಹ ಅನ್ನೋದರ ಒಂದು ತತ್ವಾರ್ಥ. ಹೊರಗಿನ ಎಲ್ಲ ಉಪಾಧಿಗಳನ್ನು ಕಳಚಿ ಶುದ್ಧ ಆತ್ಮತತ್ವವನ್ನು ತಿಳ್ಕೊಳ್ಳೋದೇ ಅಂತರ್ಯಾಗ. ಸ್ವ ಅಂದರೆ ನನ್ನ ವಾಣಿ, ಆಹ ಅಂದರೆ ಸೇರೋದು, ಅಂದರೆ ಪರಬ್ರಹ್ಮನಲ್ಲಿ ಐಕ್ಯವಾಗುವಿಕೆನೇ ಅಂತಿಮ ಗುರಿ. ಅಂದರೆ ಪರಬ್ರಹ್ಮವಾದಂತಹ ಓಂಕಾರದಲ್ಲಿ ಲೀನವಾಗೋದು. ಸಹಸ್ರಾರ ಕಮಲದಲ್ಲಿ ಬ್ರಹ್ಮಾಗ್ನಿಯಲ್ಲಿ ಅಹಂ ಜ್ಞಾನವನ್ನು ಲಯ ಮಾಡಿ ಪರಬ್ರಹ್ಮ ಸ್ವರೂಪವಾಗಿ ಬಿಡೋದು. ಪ್ರಕೃತಿ ಕಲಯಾ ಚೈವ ಸರ್ವಶಕ್ತಿ ಸ್ವರೂಪಿಣಿ ಬಭೂವ ದಾಹಿಕಾ ಶಕ್ತಿರಗ್ನೇ ಸ್ವಾಹಾ ಸ್ವರೂಪಿಣಿ. ಸರ್ವಶಕ್ತಿ ಸ್ವರೂಪಿಣಿಯಾಗಿರುವಂತಹ ಪ್ರಕೃತಿ ತನ್ನದೊಂದು ಕಲೆಯಿಂದ ಅಗ್ನಿಯ ದಾಹ ಶಕ್ತಿ ಸ್ವರೂಪಳಾಗಿ ಸ್ವಾಹ ಅನ್ನುವಂತಹ ಹೆಸರನ್ನು ಪಡೆದಿದ್ದಾಳೆ. ಯಾವುದೇ ಯಜ್ಞವನ್ನು ನಾವು ಆರಂಭಿಸಬೇಕಾದ್ರೂ ಮೊದಲು ಸಾಲಿಗ್ರಾಮದಲ್ಲಾಗಲಿ ಅಥವಾ ಒಂದು ಕಲಶದಲ್ಲಾಗಲಿ ಸ್ವಾಹಾದೇವಿಯನ್ನು ಆರಾಧನೆ ಮಾಡಿ ಪೂಜಿಸಿದ್ರೆ ಅದರಿಂದ ಫಲ ನಿಶ್ಚಿತವಾಗಿ ಸಿಗತ್ತೆ. 536ನೇ ನಾಮ ಸ್ವಧಾ, ಸ್ವಧಾ ಸ್ವರೂಪಿಣಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಸ್ವಧಾದೇವ್ಯೈ ಸ್ವಾಹ ಅನ್ನೋದು ಸ್ವಧಾದೇವಿಯ ಮಂತ್ರ. ಸ್ವಧಾ ಅನ್ನೋ ಪದ ಪಿತೃದೇವತೆಗಳಿಗೆ ಅರ್ಪಿಸುವಂತಹ ಮಂತ್ರದ ಅಂತ್ಯದಲ್ಲಿ ಉಪಯೋಗಿಸುವಂಥದ್ದು. ದೇವತೆಗಳಿಗೆ ಅರ್ಪಿಸುವಂತಹ ಹವಿಸ್ಗೆ ಹವ್ಯ ಅನ್ನೋ ಹೆಸರು. ಇದನ್ನು ಅರ್ಪಿಸುವಾಗ ಸ್ವಾಹ ಅಂತ ಹೇಳೋದು. ಪಿತೃದೇವತೆಗಳಿಗೆ ಅರ್ಪಿಸುವಂತಹ ಹವಿಸ್ಸಿಗೆ ಕವ್ಯ ಅನ್ನೋ ಹೆಸರು. ಇದನ್ನು ಅರ್ಪಣೆ ಮಾಡುವಾಗ ಸ್ವಧಾ ಅಂತ ಹೇಳೋದು. ದೇವತೆಗಳಿಗೆ ಉತ್ತಮವಾದಂತಹ ಆಹಾರವಾದಂತಾಗಿ ನನ್ನನ್ನು ಅನುಗ್ರಹಿಸಿ ರಕ್ಷಿಸಲಿ ಅನ್ನೋದು ಸ್ವಧಾ ಅನ್ನೋದರ ಅರ್ಥ. ಇದರ ಬಗ್ಗೆ ದೇವಿ ಭಾಗವತದಲ್ಲಿ ಒಂದು ಪ್ರಸಂಗ ಉಲ್ಲೇಖಿತವಾಗಿದೆ. ಬ್ರಹ್ಮ ಸೃಷ್ಟಿ ಆದಿಯಲ್ಲಿ ಕವ್ಯವಾಹ, ಸೋಮ, ಯಮ, ಅರ್ಯಮ, ಅಗ್ನಿಷ್ಠೋತ್ರ, ಬರ್ಹಿಷದ, ಸೋಮಪ ಅನ್ನುವಂತಹ 7 ಪಿತೃದೇವತೆಗಳ ಸೃಷ್ಟಿಯನ್ನು ಮಾಡ್ತಾನೆ. ತರ್ಪಣಪೂರ್ವಕವಾಗಿ ನೀಡುವಂತಹ ಶ್ರಾದ್ದಾನ್ನವನ್ನೇ ಅವರಿಗೆ ಆಹಾರ ಅಂತ ಕಲ್ಪಿಸ್ದ. ಆದರೆ ಬ್ರಾಹ್ಮಣರು ಶ್ರಾದ್ದಾದಿಗಳಲ್ಲಿ ನೀಡುವಂತಹ ಅನ್ನದಾನಾದಿಗಳು ಆ ಪಿತೃಗಳಿಗೆ ತಲುಪದೇ ಇರೋದರಿಂದ ಹಸಿವಿನ ಬಾಧೆಯಿಂದ ತೊಳಲಾಡಿದಂತಹ ಅವರು ಬ್ರಹ್ಮನ ಬಳಿಗೆ ಹೋಗಿ ತಮ್ಮ ದುಃಖವನ್ನು ಹೇಳ್ಕೊತಾರೆ. ಆಗ ಬ್ರಹ್ಮ ತನ್ನ ಮನಸ್ಸಿನಿಂದಲೇ ಅತ್ಯಂತ ಮನೋಹರಳಾದಂತಹ ಒಬ್ಬ ಕನ್ಯೆಯ ಸೃಷ್ಟಿಯನ್ನು ಮಾಡ್ತಾನೆ. ಮೂಲ ಪ್ರಕೃತಿಯ ಅಂಶಜನ್ಯಳಾದಂತಹ ಆಕೆಯನ್ನು ಸ್ವಧಾದೇವಿ ಅಂತ ಕರೆದ. ಅತ್ಯಂತ ಕಾಂತಿಯುಕ್ತಳಾಗಿದ್ಲು ಆಕೆ. ತೃಪ್ತಿ ಸ್ವರೂಪಳಾದಂತಹ ಆಕೆಯನ್ನು ಬ್ರಹ್ಮ ಪಿತೃದೇವತೆಗಳಿಗೆ ನೀಡಿದ. ಸ್ವಧಾ ಶಬ್ದವನ್ನು ಅಂತ್ಯದಲ್ಲಿ ಹೇಳುವಂತಹ ಮಂತ್ರಗಳಿಂದ ಪಿತೃಗಳಿಗೆ ದಾನ ಮಾಡಬೇಕು ಅಂತ ಬ್ರಾಹ್ಮಣರಿಗೆ ಆತ ತಿಳಿಸ್ದ. ಸ್ವಧಾದೇವಿಯ ವರದಿಂದ ದೇವತೆಗಳು, ಬ್ರಾಹ್ಮಣರು, ಪಿತೃಗಳು ಇಷ್ಟಾರ್ಥವನ್ನು ಹೊಂದಿ ಸಂತೋಷವನ್ನು ಅನುಭವಿಸಿದ್ರು. ಓಂ ಹ್ರೀಂ ಶ್ರೀಂ ಕ್ಲೀಂ ಸ್ವಧಾದೇವ್ಯೈ ಸ್ವಾಹ ಅನ್ನೋದು ಈ ದೇವಿಯ ಮೂಲ ಮಂತ್ರ. ಈ ದೇವಿಯ ಪೂಜೆಯಿಂದ ಸಕಲ ಇಷ್ಟಾರ್ಥಗಳು ಸಹ ನೆರವೇರುತ್ತೆ. ಸ್ವಧಾ 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 ಅಂತ 3 ಬಾರಿ ಸ್ಮರಣೆ ಮಾಡಿದ್ರೆ ಶ್ರಾದ್ದ, ಬಲಿಹರಣ, ತರ್ಪಣ ಇವುಗಳನ್ನು ಮಾಡಿದಂತಹ ಫಲ ದೊರಕತ್ತೆ. ಸ್ವ ಅಂದರೆ ನನ್ನ, ಧ ರಕ್ಷಣೆ ಅಂದರೆ ನನ್ನನ್ನು ರಕ್ಷಿಸೋದು ದೇವತೆಗಳಿಂದ ಅನುಗ್ರಹಿತವಾದಂತಹ ಅಮೃತ ಅನ್ನೋ ಅರ್ಥ. ಪಿತೃಗಳಿಗೆ ಭಕ್ತಿ ಮತ್ತು ಪ್ರೀತಿಗಳಿಂದ ಅರ್ಪಣೆ ಮಾಡುವಂತಹ ಕವ್ಯ ಮತ್ತು ಸ್ವಧೇಯಂ ಅಂತ ಉಚ್ಚಾರ ಮಾಡಿ ನೀಡುವಂತಹ ವಸ್ತುಗಳು ಅಮೃತಪ್ರಾಯವಾದದ್ದು. ಶ್ರೀದೇವಿ ಮಹಾತ್ಮ್ಯದಲ್ಲಿ
ಒಂದು ಮಾತು ಬರುತ್ತೆ, ಯಸ್ಯಾತ್ ಸಮಸ್ತ ಸುರತಾ ಸಮುದೀರಣೇನ ತೃಪ್ತಿಂ ಪ್ರಯಾತಿ ಸಕಲೇಶು ಮಖೇಶು ದೇವಿ ಸ್ವಾಹಾಸಿ ವೈ ಪಿತೃಗಣಸ್ಯ ಚ ತೃಪ್ತಿ ಹೇತು ಉಚ್ಚಾರ್ಯಸೆ ತ್ವಮತೈವ ಜನೈ ಸ್ವಧಾಚ ಅಂತ. ನಿನ್ನ ಹೆಸರಿನ ಉಚ್ಚಾರಣೆ ಮಾತ್ರದಿಂದಲೇ ಸಮಸ್ತ ದೇವತೆಗಳು ಸಕಲ ಯಜ್ಞಗಳಲ್ಲಿ ತೃಪ್ತಿಯನ್ನು ಹೊಂದುತ್ತಾರೆ. ಹೇ ದೇವಿ, ನೀನೇ ಸ್ವಾಹ, ನೀನೇ ಪಿತೃಗಣಕ್ಕೆ ತೃಪ್ತಿ ನೀಡುವಂತಹ ಸ್ವಧಾ. ಆದ್ದರಿಂದಲೇ ಜನರು ನಿನ್ನನ್ನು ಸ್ವಾಹ ಸ್ವಧಾ ಅನ್ನೋ ಹೆಸರಿನಿಂದ ಕರೀತಾರೆ. ಸ್ವಾಶ್ರಯಾವಲಂಬಿ ಆಗಿರೋದರಿಂದ ಸ್ವಧಾ ಅನ್ನೋ ಹೆಸರು. ಹಾಗೆ ಈಶ್ವರನ ವಿಚಿತ್ರ ಶಕ್ತಿಯಾದಂತಹ ಮಾಯೆಗೆ ಈ ಸ್ವಧಾ ವಿಶೇಷಣವಾಗಿದೆ. 537ನೆಯ ನಾಮ ಅಮತಿಹಿ, ಅವಿದ್ಯಾ ಸ್ವರೂಪಿಣಿ. ಅಮತಿ ಅಂದರೆ ಜ್ಞಾನವಿಲ್ಲದ ಅಥವಾ ಬುದ್ಧಿ ಇಲ್ಲದ ಸ್ಥಿತಿ. ಅಂದರೆ ಶ್ರೀದೇವಿ ಬುದ್ಧಿ ಇಲ್ಲದ ಸ್ವರೂಪಿಣಿ ಅಲ್ಲ. ಧ್ಯಾನದಲ್ಲಿ ಸ್ಥಿರವಾದಾಗ ಕುಂಡಲಿನಿ ಶಕ್ತಿ ಮೂಲಾಧಾರದಿಂದ ಮೇಲೆದ್ದು ಸಹಸ್ರಾರವನ್ನು ತಲುಪುತ್ತೆ. ಆಗ ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಎಲ್ಲವೂ ಸಹಸ್ರದಲ್ಲಿ ಲಯವಾಗಿ ಬಿಡುತ್ತೆ. ನಾನು ಅನ್ನೋ ಜ್ಞಾನವೂ ಸಹ ಲಯವಾಗಿ ಬ್ರಹ್ಮ ಸಾಕ್ಷಾತ್ಕಾರವಾದಾಗ ನಮ್ಮ ಬುದ್ಧಿನೂ ಆ ಪರಬ್ರಹ್ಮದಲ್ಲಿ ಲೀನವಾಗೋದ್ರಿಂದ ದೇಹ ಪ್ರಜ್ಞೆನೂ ಉಳಿದಿರೋದಿಲ್ಲ. ಆದ್ದರಿಂದ ಆ ಬ್ರಹ್ಮ ಸಾಕ್ಷಾತ್ಕಾರದ ಸ್ಥಿತಿಯನ್ನು ಅಮತಿ ಅಂತ ಕರೆದಿರೋದು. ಅ ಅಂದರೆ ಬ್ರಹ್ಮ, ಮತಿ ಅಂದರೆ ಬುದ್ಧಿ. ಅದರಿಂದ ಬ್ರಹ್ಮಜ್ಞಾನವನ್ನೇ ಅಮತಿ ಅಂತ ಸಹ ಹೇಳ್ಬೋದು. ಸ್ವಸ್ವರೂಪದಲ್ಲೇ ನೆಲೆಗೊಂಡಿರುವಂಥವಳು ಆ ಜಗನ್ಮಾತೆ. ಆತ್ಮ ಒಂದೇ ಸತ್ಯವಾದದ್ದು, ಅವಳದೆಲ್ಲವೂ ಸಹ ನಶ್ವರ, ಜಡ ಮತ್ತು ಪರಿಮಿತಿಗೆ ಒಳಪಟ್ಟಿರುತ್ತೆ. ಶುದ್ಧ ಚೈತನ್ಯ ಸ್ವರೂಪವಾದದ್ದು ಆತ್ಮ, ಪ್ರಜ್ಞಾನಘನವಾದದ್ದು. ಅಲ್ಲಿ ಅದೊಂದನ್ನು ಬಿಟ್ಟು ಬೇರೆ ಏನೂ ಸಹ ಇರೋದಕ್ಕೆ ಸಾಧ್ಯ ಇಲ್ಲ. ನದು ತದ್ವಿತೀಯಮಸ್ತಿ ಅನ್ನೋಂತೆ ಎರಡನೇದು ಅನ್ನೋದೇ ಇಲ್ಲ. ದ್ವೈತ ಭಾವ ಎಲ್ಲವೂ ಈ ಮಿಥ್ಯಾ ಜಗತ್ತಿನಲ್ಲಿ ತೋರಿ ಬರುತ್ತಷ್ಟೆ. ಶಾಂತಂ ಶಿವಂ ಅದ್ವೈತಂ ಅಂತ ಮಾಂಡೂಕ್ಯೋಪನಿಷತ್ ಹೇಳುವಂತೆ ಸಹಜ ಶಾಂತ ಸ್ಥಿತಿಯಾದಂತಹ ಮಂಗಳಕರವಾದಂತಹ ಏಕಮೇವಾಗಿರೋದೇ ಆತ್ಮ. ಅಂತಹ ನಿತ್ಯ ಶುದ್ಧ ಬುದ್ಧ ಮುಕ್ತ ಚೈತನ್ಯನೇ ಆ ಶ್ರೀಮಾತೆ. 538ನೆಯ ನಾಮ ಮೇಧಾ, ಮೇಧಾ ಸ್ವರೂಪಳು. ಅತ್ಯಂತ ಸೂಕ್ಷ್ಮವಾಗಿರುವಂತಹ ಬುದ್ಧಿಯ ವಿವೇಚನ ಸ್ವರೂಪವಾಗಿ ತೋರಿ ಬರ್ತಾ ಇರೋಳು ಸಹ ಆ ಜಗನ್ಮಾತೆನೇ. ಅಗ್ನಿಪುರಾಣದಲ್ಲಿ ಧೀರ್ಧಾರಣವತಿ ಮೇಧಾ ಅನ್ನೋ ಮಾತು ಕಂಡು ಬರುತ್ತೆ. ದೇವಿ ಮಹಾತ್ಮ್ಯದಲ್ಲಿ ಮೇಧಾಸಿ ದೇವಿ ವಿದಿತ ಅಖಿಲ ಶಾಸ್ತ್ರಸಾರ ಅನ್ನುವಂತಹ ಮಾತಿದೆ. ಹೇ ದೇವಿ, ಅಖಿಲ ಶಾಸ್ತ್ರಸಾರವನ್ನು ಒಳಗೊಂಡಿರುವಂತಹ ಮೇಧಾ ಸ್ವರೂಪಳು ನೀನು ಅಂತ. ಎಲ್ಲ ಪ್ರಾಣಿಗಳಲ್ಲೂ ಮೇಧಾರೂಪದಿಂದ ನೆಲೆಸಿರೋಳು ಆ ಜಗನ್ಮಾತೆ. ಯಾವುದೇ ವಿದ್ಯೆಯನ್ನು ನಾವು ಗುರುವಿನ ಉಪದೇಶದ ನಂತರ ನಮ್ಮ ಸ್ವಂತ ಬುದ್ಧಿಯಿಂದ ಗ್ರಹಿಸಿ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಸಾಮರ್ಥ್ಯಕ್ಕೆ ಮೇಧಾ ಅಂತ ಹೆಸರು. ಇದು ನನ್ನ ಸೃಷ್ಟಿ, ನನ್ನಿಂದ ಸೃಷ್ಟಿಯಾಗಿರೋದು ಅನ್ನೋ ಮೋಹ ಆಗಲಿ, ಅಥವಾ ಅದು ಸಂಪೂರ್ಣ ಲಯಗೊಂಡಾದಾಗ ಯಾವುದೇ ಖೇದ, ಬೇಸರ, ದುಃಖ ಯಾವುದು ಸಹ ಮಾತೆಯನ್ನು ಬಾಧಿಸೋದಿಲ್ಲ. ಸುಂದರ ವಸ್ತುವಿನ ಸೃಷ್ಟಿ ಮಾಡಿದಾಗ ಯಾವ ಭಾವ ಇರುತ್ತೋ ಅದೇ ಭಾವ ಸೌಂದರ್ಯರಹಿತ ವಸ್ತುವಿನ ಸೃಷ್ಟಿಯ ವಿಷಯದಲ್ಲೂ ಕಂಡುಬರುತ್ತೆ. ಯಾವುದೇ ವಿಧವಾದಂತಹ ಭಾವಬಂಧ ಆಕೆಯಿಂದಲೇ ಸೃಷ್ಟಿಯಾದವುಗಳ ಮೇಲೆ ಆಕೆಗಿಲ್ಲ. ಅದರಿಂದ ಆಕೆಯನ್ನು ನಿಷ್ಪರಿಗ್ರಹ ಅಂತ ಸಹ ಕರೆದಿರೋದು. 539ನೆಯ ನಾಮ ಶ್ರುತಿ, ಶ್ರುತಿ ಸ್ವರೂಪಿಣಿ. ಶ್ರುಶ್ರವಣೆ ಅನ್ನಂತೆ ಕೇಳಲ್ಪಡೋದು ಶ್ರುತಿ. ಶ್ರೂಯತೆ ಗುರುಪರಂಪರೆಯ ಇತಿ ಶ್ರುತಿ ಅನ್ನಂತೆ ಗುರು ಪರಂಪರೆಯಾಗಿ ಅಧ್ಯಯನ ರೂಪವಾದಂತಹ ಶ್ರವಣದಿಂದ ಮಂತ್ರಗಳು ಬಂದಿರೋದರಿಂದ ವೇದ ಮಂತ್ರಗಳಿಗೆ ಶ್ರುತಿ ಅನ್ನೋ ಹೆಸರಿದೆ. ಮಂತ್ರಗಳ ಅರ್ಥವನ್ನು ಗ್ರಹಣೆ ಮಾಡೋದಕ್ಕೂ ಸಹ ಶ್ರುತಿ ಅನ್ನೋ ಹೆಸರು.
ದೇವತಾ ಆಜ್ಞಾರೂಪಕವಾದದ್ರಿಂದಲೂ ವೇದಗಳನ್ನು ಶ್ರುತಿ ಅನ್ನೋ ಹೆಸರಿನಿಂದಲೇ ಕರೆಯುವಂಥದ್ದು. ದೇವತಾ ತತ್ವಗಳನ್ನು, ಆಯಾಯ ದೇವತೆಗಳಿಗೆ ಸಂಬಂಧಿಸಿದಂತಹ ಯಜ್ಞಗಳನ್ನು ತಿಳಿಸುವಂತಹ ಜ್ಞಾನವನ್ನು ಮತ್ತು ಕರ್ಮಾಚರಣೆಯ ವಿಧಾನಗಳನ್ನು ಶ್ರುತಿಗಳು ನಮಗೆ ತಿಳಿಸುತ್ತವೆ. ಮಂತ್ರದ್ರಷ್ಟರಾದಂತಹ ಋಷಿಗಳಿಂದ ಉಪದೇಶಿಸಲ್ಪಟ್ಟ ಶ್ರುತಿ ಕೇವಲ ಕೇಳ್ಮೆಯ ಮೂಲಕ ತಿಳಿಯಲ್ಪಟ್ಟಿವೆ. ಅಂದರೆ ಗುರುವಿನ ಮುಖಾಂತರ ಸ್ವರ ಸಹಿತವಾಗಿ ಕೇಳಿ ಕಲಿತ ಶಿಷ್ಯ ಅದನ್ನು ಸೂಕ್ತ ರೀತಿಯಲ್ಲಿ ಅಭ್ಯಾಸ ಮಾಡಿ ಅದನ್ನು ತನ್ನ ಶಿಷ್ಯರಿಗೆ ಬೋಧನೆ ಮಾಡ್ತಾನೆ. ಈ ರೀತಿ ಪರಂಪರಾನುಗತವಾಗಿ ಸಾಗಿ ಬಂದಂತಹ ಶ್ರುತಿ ತನ್ನ ಮಹತ್ವವನ್ನು ಇಂದಿಗೂ ಸಹ ಉಳಿಸ್ಕೊಂಡಿದೆ. ಇಂತಹ ಅದ್ಭುತವಾದಂತಹ ಶ್ರುತಿಯ ರೂಪದಲ್ಲಿ ವ್ಯಕ್ತವಾಗೋಳು ಸಹ ಆ ಶ್ರೀಮಾತೆನೇ. 540ನೇ ನಾಮ ಸ್ಮೃತಿ, ಸ್ಮೃತಿ ಸ್ವರೂಪಳು. ಸ್ಮರ್ಯತೆ ಇತಿ ಸ್ಮೃತಿ ಅನ್ನುವಂತೆ ಶ್ರುತಿಯಲ್ಲಿರೋದನ್ನು ವಿವರಿಸಿ ಜ್ಞಾಪಿಸಿಕೊಡೋದ್ರಿಂದ ಸ್ಮೃತಿ ಅನ್ನೋ ಹೆಸರು ಬಂದಿದೆ. ಶ್ರವಣ ಮಾಡಿದ್ನ ಮನನ ಮಾಡೋದಕ್ಕೂ ಸಹ ಸ್ಮೃತಿ ಅಂತ ಹೇಳ್ಬೋದು. ಈ ಶ್ರುತಿ ಸ್ಮೃತಿಗಳೆಲ್ಲವೂ ಸಹ ಆ ದೇವಿಯ ಸ್ವರೂಪನೇ ಆಗಿದೆ. ಅನೇಕ ಜ್ಞಾನಿಗಳು ಲೋಕದ ಸುವ್ಯವಸ್ಥಿತ ರೀತಿಯನ್ನು ತಿಳಿಸೋಕ್ಕಾಗಿ ಅನೇಕ ಸ್ಮೃತಿ ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಮನುಷ್ಯ ಆಚರಣೆ ಮಾಡಬೇಕಾದಂತಹ ಧಾರ್ಮಿಕ ವಿಧಿವಿಧಾನಗಳು, ವರ್ಣಾಶ್ರಮ ಧರ್ಮದಲ್ಲಿ ಪಾಲನೆ ಮಾಡಬೇಕಾಗಿರುವಂತಹ ನಿಯಮಗಳು, ಆಚಾರ ವಿಚಾರಗಳು, ಹಾಗೆ ಚತುರ್ವಿಧ ಪುರುಷಾರ್ಥಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಅಪರಾಧಕ್ಕೆ ತಕ್ಕ ಶಿಕ್ಷೆ, ಪಾಪಕೃತ್ಯಗಳಿಗೆ ಪ್ರಾಯಶ್ಚಿತ್ತ, ದಾನ, ತಪಸ್ಸು, ಹೀಗೆ ಎಲ್ಲ ವಿಷಯಗಳು ಅದರಲ್ಲಿ ಅಡಕವಾಗಿವೆ. ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ ಇಂತಹ ಪ್ರಸಿದ್ಧ ಗ್ರಂಥಗಳು ಮಾನವನ ಲೌಕಿಕ ಜೀವನಕ್ಕೆ ಅಗತ್ಯವಾಗಿರುವಂತಹ ಹಾಗೆ ಆಧ್ಯಾತ್ಮಿಕ ಜ್ಞಾನಕ್ಕೆ ನೆರವಾಗುವಂತಹ ಸಮಸ್ತ ತಿಳುವಳಿಕೆಯನ್ನು ಸಹ ಅವು ನೀಡುತ್ತವೆ. ಇವುಗಳ ಸೂಕ್ತ ಅನುಷ್ಠಾನದಿಂದ ಸಮಾಜ ಸುಸ್ಥಿತಿಯಲ್ಲಿ ನಡೆಯೋಕ್ಕೂ ಸಹ ನೆರವಾಗುತ್ತೆ. ಸಂಸ್ಕಾರ ಮಾತ್ರ ಜನ್ಯಂ ಜ್ಞಾನಂ ಸ್ಮೃತಿ ಅನ್ನುವಂತೆ ಅನುಭವ ಸಂಸ್ಕಾರದಿಂದ ಉಂಟಾಗುವಂತಹ ಜ್ಞಾನವನ್ನು ಸ್ಮೃತಿ ಅಂತ ಹೇಳ್ಬೋದು. ವೇದಾರ್ಥಗಳನ್ನು ಸ್ಮರಿಸಿ ಅರ್ಥಾನುಸಂಧಾನ ರೂಪವಾಗಿ ರಚನೆಯಾಗಿರೋದ್ರಿಂದ ಧರ್ಮಶಾಸ್ತ್ರಗಳನ್ನು ಸ್ಮೃತಿ ಅಂತ ಹೇಳ್ಬೋದು. ಹಾಗಾಗಿ ಧರ್ಮಶಾಸ್ತ್ರಗಳ ಮೂಲಕವಾಗಿ ಪ್ರಕಟವಾಗಿರೋದೂ ಸಹ ಆ ಶ್ರೀಮಾತೆಯ ಶಕ್ತಿಯೇ ಆಗಿದೆ. ಈ ಸ್ಮೃತಿ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ 3 ಬಗೆಯಾಗಿದೆ. ಸ್ಮರಿಸಿದೊಡನೆ ಪ್ರಾಪ್ತವಾಗೋದನ್ನೂ ಸಹ ಸ್ಮೃತಿ ಅಂತ ಹೇಳ್ಬೋದು. ಅಧ್ಯಯನ ಮಾಡಿರುವಂತಹ ವಿಷಯ ಸೂಕ್ತ ಸಮಯದಲ್ಲಿ ಸ್ಮರಣೆ ಆಗೋದೂ ಸಹ ಆ ಮಾತೆಯ ಅನುಗ್ರಹದಿಂದಲೇ. ಈ ಸ್ಮೃತಿನೇ ಜೀವಿಗಳಲ್ಲಿ ಸಂಸ್ಕಾರವಾಗುವಂಥದ್ದು. ಇದರ ಬಲದಿಂದಲೇ ಜೀವಿಗಳು ಬೇರೆ ಬೇರೆ ಯೋನಿಗಳಲ್ಲಿ ಬೇರೆ ಬೇರೆ ಸಂಬಂಧಗಳನ್ನು ಹೊಂದಿ ಜನ್ಮ ತಾಳ್ತಾರೆ. ಈ ರೀತಿಯ ಜೀವಿಗಳ ಭವಚಕ್ರದ ಗತಿಗೆ ಕಾರಣವಾಗಿರುವಂತಹ ಸಂಸ್ಕಾರಕ್ಕೆ, ಅದಕ್ಕೆ ಕಾರಣವಾಗುವಂತಹ ಸ್ಮೃತಿಗೆ ಆ ಜಗನ್ಮಾತೆನೇ ಮೂಲ ಪ್ರೇರಕ. ಹುಟ್ಟಿದ ತಕ್ಷಣ ಹಿಂದಿನ ಎಲ್ಲ ಸ್ಮೃತಿಗಳು ಮರ್ತೋಗೋದಕ್ಕೂ ಈಕೆಯ ಕಾರಣ. ಈ ಜಗತ್ತಿನಲ್ಲಿ ಏನೇನು ನಡೀತಿದೆಯೋ ಅದಕ್ಕೆಲ್ಲ ಆಕೆಯೇ ಕಾರಣ. ಏನೇನು ನಡೀಬೇಕಾಗಿದೆಯೋ ಅದನ್ನೆಲ್ಲ ನಿಯಾಮಿಸುವವಳು ಸಹ ಆ ಜಗನ್ಮಾತೆಯೇ. ಅಂತಹ ಜಗನ್ಮಾತೆಯ ಒಂದೊಂದು ನಾಮದ ಅರ್ಥವನ್ನು ತಿಳ್ಕೊತಾ ಆ ಮಾತೆಯ ಕಡೆಗೆ ನಮ್ಮ ಪಯಣವನ್ನು ಸಾಗಿಸೋಣ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.